ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, PSTR ಎಕ್ಸಾಮ್ ನೋಟಿಫಿಕೇಷನ್ ಆಗುತ್ತೆ ಅಂತ ತುಂಬ ದಿನಗಳಿಂದ ನಾವೆಲ್ಲ ವೇಟ್ ಮಾಡ್ತಾ ಇದ್ದೀವಿ. ಖಂಡಿತ ರಜದಲ್ಲಂತೂ PSTR ನೋಟಿಫಿಕೇಷನ್ ಆಗುತ್ತೆ. ಸೊ ನಿಮ್ಮ PSTR ಎಕ್ಸಾಮಲ್ಲಿ ನೀವು ಸೆಲೆಕ್ಟ್ ಆಗಬೇಕು, ಸಕ್ಸಸ್ ಆಗಬೇಕು ಅಂದರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ತಪ್ಪದೇ ಫಾಲೋ ಮಾಡ್ತಾ ಬನ್ನಿ. ಯಾಕಂದರೆ ಈಗಾಗಲೇ PSTR ಎಕ್ಸಾಮ್, ಅದರಲ್ಲೂ ಎಸ್ಪೆಷಲಿ ಮ್ಯಾಥ್ಸ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಸುಮಾರು 9 ವೀಡಿಯೋಸ್ನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದು 10th ವೀಡಿಯೋ. ನೀವು PSTRಲ್ಲಿ ಎಸ್ಪೆಷಲಿ ಮ್ಯಾಥ್ಸಲ್ಲಿ ಸ್ಕೋರ್ ಮಾಡ್ಕೋಬೇಕು ಅಂದರೆ ಮಿಸ್ ಮಾಡಿದ್ರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾ ಬನ್ನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಹಾಗೆ PSTR ಎಕ್ಸಾಮ್ಗೆ ಮ್ಯಾಥ್ಸ್ ಕ್ಲಾಸಸ್ ಬೇಕು ಅಥವಾ ಸೈಕಾಲಜಿ ಕ್ಲಾಸಸ್ ಬೇಕು, ಎಲ್ಲ ಸಬ್ಜೆಕ್ಟ್ ಕ್ಲಾಸಸ್ ಬೇಕು ಅಂದರೆ ನಿಮಗೆ ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸಸ್ ಅವೈಲೇಬಲ್ ಇದ್ದಾವೆ. ಆನ್ಲೈನ್ ಬೇಕಂದರೆ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಈ ಥರ ಲೋಗೋ ಕಾಣಿಸ್ತಕ್ಕಂಥ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಸಿಲೆಬಸ್ ವೈಸು, ಟಾಪಿಕ್ ವೈಸು, ಕಾನ್ಸೆಪ್ಟ್ ವೈಸ್ ಕ್ಲಾಸಸ್ ವಿತ್ ಟೆಸ್ಟ್ ಸೀರೀಸ್ ಕೂಡ ಅವೈಲೇಬಲ್ ಇದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರು 9071673831 ಅಥವಾ 32ಗೆ ಕರೆ ಮಾಡಿ ಅಂತ ಹೇಳ್ತಾ, ಸೊ ಈ ಕ್ಲಾಸಲ್ಲಿ ಇನ್ನೂ ಬೇರೆ ಬೇರೆ ರೀತಿಯಾದ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಬರೋಣ. ಪ್ರತಿಯೊಂದು ಕ್ವಶನ್ನ ನೀವು ನೋಟ್ಬುಕ್ಕಲ್ಲಿ ಬರ್ಕೊಂಡು ಸೊ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಮಾತ್ರ ನಿಮಗೆ ಈ ಸಬ್ಜೆಕ್ಟ್ ಈಸಿ ಆಗುತ್ತೆ. ಸುಮ್ಮನೆ ಸಿನಿಮಾ ನೋಡ್ದಂಗೆ ಈ ಥರ ವೀಡಿಯೋಸ್ನ ಒಂದು 2-3 ನಿಮಿಷ ನೋಡಿ ಮತ್ತೆ ಮುಂದಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಂದು ಕ್ವಶನ್ನ ಟಿಲ್ ಕೊನೆಯವರೆಗೆ, ಲಾಸ್ಟ್ ಕ್ವಶನ್ವರೆಗೂ ಸೊ ನೀವು ನೋಡಲೇಬೇಕು. ಯಾರೆಲ್ಲ ಲಾಸ್ಟ್ ಕ್ವಶನ್ ತನಕ ವಿಡಿಯೋ ನೋಡಿಲ್ದಿರೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ, ಮಿಸ್ ಮಾಡ್ದೇನೆ. ಮೊದಲನೇ ಪ್ರಶ್ನೆ ಬರೋಣ. ದ ಏರಿಯಾ ಆಫ್ ಎ ರೆಕ್ಟ್ಯಾಂಗ್ಯುಲರ್ ಪ್ಲಾಟ್ ಈಸ್ 150 ಸ್ಕ್ವೇರ್ ಮೀಟರ್ ಅಂಡ್ ಪೆರಿಮೀಟರ್ ಈಸ್ 50 ಮೀಟರ್. ದ ರೇಷಿಯೋ ಆಫ್ ಇಟ್ಸ್ ಲೆಂತ್ ಟು ಬ್ರೆಡ್ತ್ ಈಸ್ ಅಂತಿದೆ. ಅಂದರೆ ಒಂದು ಆಯತಾಕಾರದ ಜಮೀನಿನ ವಿಸ್ತೀರ್ಣ, ಒಂದು ಜಮೀನಿದೆ, ಅದು ಆಯತಾಕಾರದಲ್ಲಿದೆ, ರೆಕ್ಟ್ಯಾಂಗಲ್ ಶೇಪಲ್ಲಿದೆ ಅಂತ ಹೇಳಿದ್ದಾನೆ. ಅದರ ವಿಸ್ತೀರ್ಣ 150 ಚದರ ಮೀಟರ್ ಅಂತ ಕೊಟ್ಟಿದ್ದಾನೆ. ಅದರ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾನೆ ಅಂದರೆ 150 ಚದರ ಮೀಟರ್ ಅಂತ ಕೊಟ್ಟಿದ್ದಾನೆ. ನೋಡಿ, ಈ ರೀತಿ ಆಯತಾಕಾರದಲ್ಲಿ ಒಂದು ಜಮೀನಿದೆ, ಇದರ ವಿಸ್ತೀರ್ಣ 150 ಚದರ ಮೀಟರ್, ಸ್ಕ್ವೇರ್ ಮೀಟರ್ ಇದೆ ಅಂತ ಕೊಟ್ಟಿದ್ದಾನೆ. ಮತ್ತು ಸುತ್ತಳತೆ 50 ಮೀಟರ್ ಅಂತೇಳಿದ್ದಾನೆ. ಈ ಆಯತಾಕಾರದ ಜಮೀನಿನ ಸುತ್ತಳತೆ 50 ಮೀಟರ್ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಉದ್ದ ಮತ್ತು ಅಗಲದ ಅನುಪಾತ ಎಷ್ಟು ಅಂತ ಕೇಳಿದ್ದಾನೆ. ಇದರ ಉದ್ದ ಅಂದರೆ ಇದು ಲೆಂತ್ ಅಂತ ಕರಿತೀವಿ, ಲೆಂತ್ ಆಫ್ ಎ ರೆಕ್ಟ್ಯಾಂಗಲ್. ಇದು ಬ್ರೆಡ್ತ್ ಅಂತ ಕರಿತೀವಿ, ಬ್ರೆಡ್ತ್ ಆಫ್ ಎ ರೆಕ್ಟ್ಯಾಂಗಲ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಉದ್ದ ಮತ್ತು ಅಗಲದ ಅನುಪಾತ ಎಷ್ಟಿರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ನೋಡ್ರಿ, ಇದನ್ನು ಸಿಂಪಲ್ಲಾಗಿ ನೀವು ಆನ್ಸರ್ ಮಾಡ್ಬೇಕಂದ್ರೆ ಅದರ ಸುತ್ತಳತೆ ಪೆರಿಮೀಟ್ರ್ 50 ಮೀಟ್ರ್ ಏನು ಕೊಟ್ಟಿದ್ದಾರಲ್ಲ, ಸುತ್ತಳತೆ 50 ಮೀಟ್ರ್ ಏನು ಕೊಟ್ಟಿದ್ದಾರಲ್ಲ, ಈ 50ನ್ನು 2ಇಂದ ಡಿವೈಡ್ ಮಾಡಿದ್ರೆ 25 ಬರುತ್ತೆ. 50ರಾಗ ಅರ್ಧ ಅಂದರೆ 25 ಮೀಟ್ರ್ ಅನ್ನೋದು ಈ ಆಯತಾಕಾರದ ಜಮೀನಿಂದ ಒಂದು ಉದ್ದ ಮತ್ತು ಒಂದು ಅಗಲವನ್ನು ಕೂಡಿದಾಗ 25 ಮೀಟ್ರ್ ಬರುತ್ತೆ ಅಂತ. ಯಾಕಂದರೆ ಆಯತಾಕಾರದ ಜಮೀನಲ್ಲಿ 2 ಉದ್ದಗಳಿರ್ತವೆ ಮತ್ತು 2 ಅಗಲಗಳಿರ್ತಾವೆ. 2 ಲೆಂತ್ ಮತ್ತು 2 ಬ್ರೆಡ್ತ್ಸ್ ಇರೋದ್ರಿಂದ ಸೊ ಒಂದು ಉದ್ದ ಒಂದು ಅಗಲವನ್ನು ಕೂಡಿದಾಗ ಎಷ್ಟು ಬರುತ್ತೆ ಅಂತ ಕಂಡುಹಿಡ್ಕೋಬೇಕಂದ್ರೆ ಈ ಸುತ್ತಳತೆಯನ್ನು ಡಿವೈಡ್ ಬೈ 2 ಮಾಡ್ಕೊಂಡ್ರೆ 25 ಮೀಟ್ರ್ ಬರುತ್ತಲ್ಲ, ಇದು ಒಂದು ಉದ್ದ ಮತ್ತು ಒಂದು ಅಗಲದ ಅಳತೆ 25 ಮೀಟ್ರ್ ಅಂತ 25 ಮೀಟ್ರ್ ಆಗುತ್ತೆ. ಸೊ ಆಮೇಲೆ ಆಯತಾಕಾರದ ಜಮೀನಿನ ವಿಸ್ತೀರ್ಣ ಅಂದರೆ ಆಯತದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ನಿಮಗೆ ಗೊತ್ತಿದೆ, ಉದ್ದ ಇಂಟು ಅಗಲ ಅಂತ. ಸೊ ಇಲ್ಲಿ ಉದ್ದ ಇಂಟು ಅಗಲ ಎಷ್ಟಿದೆ ಅಂದರೆ 150 ಚದರ ಮೀಟ್ರ್ ಕೊಟ್ಟಿನಲ್ಲ, ಲೆಂತ್ ಇಂಟು ಬ್ರೆಡ್ತ್ ಅಂದರೆ 150 ಚದರ ಮೀಟ್ರ್ ಬರುತ್ತೆ ಅಂತ ಹೇಳಿದ್ದಾನೆ. ಸೊ ಅದರ ನೋಡ್ರಿ, ಉದ್ದ ಅಗಲವನ್ನು ಕೂಡಿದಾಗ 25, ಅವುಗಳನ್ನು ಗುಣಿಸಿದಾಗ 150 ಬರ್ತಾ ಇದೆ. ಇದರ ಅರ್ಥ ನೋಡ್ರಿ, ಸಿಂಪಲ್ಲು. 2 ಸಂಖ್ಯೆಗಳನ್ನು ಕೂಡಿದಾಗ 25 ಬರಬೇಕು, ಗುಣಿಸಿದಾಗ 150 ಬರಬೇಕು. ಯಾವೆರಡು ಸಂಖ್ಯೆಗಳನ್ನು ಕೂಡಿದಾಗ 25 ಬರುತ್ತೆ, ಗುಣಿಸಿದಾಗ 150 ಬರುತ್ತಲ್ಲ, ಆ 2 ಸಂಖ್ಯೆಗಳನ್ನು ಕಂಡುಹಿಡ್ಕೋಬೇಕು. ನೋಡಿ, 2 ಸಂಖ್ಯೆಗಳನ್ನು ಕೂಡಿದಾಗ 25 ಮತ್ತು ಗುಣಿಸಿದಾಗ 150 ಬರ್ಬೇಕಂದ್ರೆ ಒಂದು ಸಂಖ್ಯೆ 15, ಮತ್ತೊಂದು ಸಂಖ್ಯೆ 10 ತಗೋಬೇಕು. 15 + 10 ಕೂಡಿ 25 ಬರುತ್ತೆ. ಅದೇ 15 × 10 ಗುಣಾಕಾರ ಮಾಡಿದ್ರೆ 150 ಬರುತ್ತೆ. ಅಂದರೆ ಆ 2 ಸಂಖ್ಯೆಗಳು 15 ಮತ್ತು 10 ಆಗಿರ್ತವೆ ಅಂತ. ಸೊ ಇದರ ಅರ್ಥ 15 ಮೀಟ್ರ್ ಉದ್ದ ಅಂತ ತಗೊಳ್ಳೋಣ, 10 ಮೀಟ್ರ್ ಇದರ ಅಗಲ ಅಂತ ತಗೊಳ್ಳೋಣ. ಸೊ 15 × 10 ಅಂದರೆ ಗುಣಿಸಿದಾಗ 150 ಅನ್ನೋದು ಆಯತದ ವಿಸ್ತೀರ್ಣ ಆಗಿರುತ್ತೆ. ಸೊ ಇದು 15 ಇದೆ ಅಂದರೆ ಇದು 15 ಇರುತ್ತೆ, ಇದು ಆಪೋಸಿಟ್ ಸೈಡ್ ಇದು 10 ಇರುತ್ತೆ. 15 15 30 40 + 50 ಅನ್ನೋದು ಆಯತದ ಸುತ್ತಳತೆ ಕರೆಕ್ಟ್ ಆಗುತ್ತೆ.
ಹಾಗಾದರೆ ಏನು ಕಂಡುಹಿಡಿಬೇಕು? ಉದ್ದ ಮತ್ತು ಅಗಲದ ಅನುಪಾತ ಕಂಡುಹಿಡಿಬೇಕು. ಸೊ ಇವೆರಡಕ್ಕೂ ರೇಷಿಯೋ ಕಂಡುಹಿಡಿಯೋಣ. 5 3 15, 5 2 10 ಕ್ಯಾನ್ಸಲ್ ಆದರೆ 3:2 ಬರುತ್ತೆ. 5ರಿಂದ ಇವೆರಡು ಡಿವೈಡ್ ಆಗ್ತವೆ. 3:2 ಅನ್ನೋದು ಉದ್ದ ಮತ್ತು ಅಗಲದ ಅನುಪಾತ ಆಗಿರುತ್ತೆ. ಲೆಂತ್ ಬ್ರೆಡ್ತ್ ರೇಷಿಯೋ ಅಂದರೆ 3:2 ಬರುತ್ತೆ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಕರಿತೀವಿ. ಕ್ಲಿಯರಾ? ಈ ರೀತಿ ಸೊಲ್ಯೂಷನ್ನ ಕಂಡುಹಿಡಿಬೋದು. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಬರೋಣ. ಸೆಕೆಂಡ್ ಕ್ವಶನ್ ಇಲ್ಲಿ ಸಿಂಪ್ಲಿಫಿಕೇಶನ್ ಇದೆ. ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ಕೊಟ್ಟಿದ್ದಾನೆ. ಇಲ್ಲಿ ಇದನ್ನ ಸಿಂಪ್ಲಿಫೈ ಮಾಡಿದರೆ ಆನ್ಸರ್ ಎಷ್ಟು ಬರುತ್ತೆ ಅಂತ. ಸೊ ಇಲ್ಲಿ ಕೊಟ್ಟಿರೋದು ನೋಡ್ರಿ, 6 + 3ಗೆ ಬ್ರಾಕೆಟ್ ಹಾಕಿದ್ದಾನೆ, ಇಂಟು 9 ಇದೆ, ಡಿವೈಡ್ ಬೈ 3 ಇದೆ, -1 ಇದೆ, +2 ಇದೆ, -2 ಇದೆ. ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರು ಅಂತ. ಸೊ ಇಲ್ಲಿ ನೋಡಿದ ತಕ್ಷಣ ನನಗೆ ಮೈಂಡಲ್ಲಿ ಏನು ಅನಿಸುತ್ತೆ ಅಂದರೆ, ಇದು +2 -2 ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿಬಿಡ್ಬೋದು. +2 -2 ಕ್ಯಾನ್ಸಲ್ ಆಗುತ್ತೆ. ಇನ್ನು ರಿಮೈನಿಂಗ್ ನೋಡ್ರಿ, ರಿಮೈನಿಂಗ್ನ ನಾವು ಸಾಲ್ವ್ ಮಾಡ್ಬೇಕಂದ್ರೆ ಬಾಡ್ ಮಾಸ್ ರೂಲ್ನ ಅಪ್ಡೇಟ್ ಮಾಡಿ ಇವಾಗ ಬಾಡ್ ಮಾಸ್ ರೂಲ್ ಅಂತ ಬರೀತಾರೆ. ಅಂದರೆ ವೆನಿಕ್ಯುಲಮ್ ಲೈನ್ ಬ್ರಾಕೆಟ್ ಅಂತ ಹಿಂಗೆ ಸಂಖ್ಯೆಗಳ ಮೇಲೆ ಗೆರೆ ಎಳೆದಿರ್ತಾನೆ, ರೇಖಾವರಣ ಅಂತ ಕರಿತೀವಿ. ಅಲ್ಲೆಲ್ಲೋ ಲೈನ್ ಬ್ರಾಕೆಟ್ ಇಲ್ಲ. ಸೊ ನೆಕ್ಸ್ಟ್ ಬಿ ಅಂದರೆ ಬ್ರಾಕೆಟ್ಸ್ ಅಂತ ಕರಿತೀವಿ. ಇಲ್ಲಿ ಬ್ರಾಕೆಟ್ ಇದೆ ಅಂದರೆ ಫಸ್ಟ್ ಈ ಬ್ರಾಕೆಟ್ ಸಿಂಪ್ಲಿಫೈ ಮಾಡೋಣ. 6 + 3 ಅಂದರೆ 9 ಆಗುತ್ತೆ. ಬ್ರಾಕೆಟ್ ರಿಮೂವ್ ಆಯಿತು, ಅಡಿಷನ್ ಮಾಡಿದೆ ಆಮೇಲೆ. ಸೊ ಅಲ್ಲಿ ಬಿ ಅಂದರೆ ಬ್ರಾಕೆಟ್ ಒಳಗಡೆ ಯಾವ ಮ್ಯಾಥಮೆಟಿಕಲ್ ಆಪ್ರೇಷನ್ ಇರುತ್ತೋ ಅದನ್ನೇ ಮಾಡ್ಕೋಬೇಕು. ಪ್ಲಸ್ ಇದ್ರೆ ಪ್ಲಸ್, ಇಂಟು ಇದ್ರೆ ಇಂಟು, ಡಿವೈಡ್ ಬೈ ಇದ್ರೆ ಡಿವೈಡ್ ಬೈ, ಮೈನಸ್ ಇದ್ರೆ ಮೈನಸ್ಸೇ ಮಾಡ್ಕೋಬೇಕು. ಅಲ್ಲಿ ಪ್ಲಸ್ ಇದ್ರೆ ಕೂಡ. ಸೊ ನೆಕ್ಸ್ಟ್ ಇಂಟು 9 ಬರೆಯೋಣ, ಡಿವೈಡ್ ಬೈ 3ನ ಈ ರೀತಿ ಬರ್ಕೊಂಡು -1 ಬರೀತೀವಿ. ಸೊ ಇಲ್ಲಿ ಬ್ರಾಕೆಟ್ಸ್ ಆದಮೇಲೆ ನೆಕ್ಸ್ಟ್ ಓ ಅಂದರೆ ಆಫ್ ಅಂದರೆ ರಾ ಅಂತ ಕನ್ನಡದಲ್ಲಿರುತ್ತೆ, ಅದು ಇಲ್ಲ. ನೆಕ್ಸ್ಟ್ ಡಿ ಅಂದರೆ ಡಿವಿಷನ್ ಅಂತ, ಭಾಗಾಕಾರ. ಇಲ್ಲಿ ಭಾಗಾಕಾರ ಇದೆ, 3ರಿಂದ 9 ಭಾಗಿಸಿದ್ರೆ 3 ಮೂಲೆ 9 ಕ್ಯಾನ್ಸಲ್ ಆಗುತ್ತೆ. ಸೊ ಡಿವಿಷನ್ ಆದಮೇಲೆ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್, ಇವೆರಡು ಮಲ್ಟಿಪ್ಲೈ ಮಾಡೋಣ. 9 ಮೂಲೆ 27, -1. ಅಡಿಷನ್ ಇಲ್ಲ, ಲಾಸ್ಟ್ ಸಬ್ಟ್ರಾಕ್ಷನ್ 27 -1 ಅಂದರೆ ಇದಕ್ಕೆ ಆನ್ಸರ್ 26 ಬರುತ್ತೆ. 26 ಆಪ್ಷನ್ ಬಿ ನಲ್ಲಿದೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಇದನ್ನು ಸಿಂಪ್ಲಿಫೈ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, if 5^2p + 5p + 5/0 = 651, then the value of p is ಅಂತ ಇದೆ ನೋಡಿ. 5^2p + 5^p + 5^0 = 650 ಆಗಿದ್ದರೆ ಪಿನ ಮೌಲ್ಯ ಎಷ್ಟು ಅಂತ ಕೇಳಿದ್ದಾನೆ. ಸೊ ಈ ಲೆಕ್ಕವನ್ನು ನಾವು ಸುಲಭವಾಗಿ ಬಿಡಿಸ್ಬೇಕಂದ್ರೆ ಬೆಸ್ಟ್ ಮೆಥಡ್ ಇದಕ್ಕೆ ಅಂದರೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತ ಕರಿತೀವಿ. ಕೊಟ್ಟಿರೋ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಸಿಂಪಲಾಗಿ ಬಿಡಿಸ್ಬೋದು. ಕೊಟ್ಟಿರೋ ಆಪ್ಷನ್ಸ್ ಅಂದರೆ ಮೊದಲನೇ ಆಪ್ಷನಲ್ಲಿ 2 ಇದೆಯಲ್ಲ, ಎಲ್ಲಿ ಪಿ ಕಾಣಿಸುತ್ತೆ ಅಲ್ಲಿ 2 ಹಾಕಂತ ಹೋಗ್ರಿ. ಎಲ್ಲಿ ನಿಮಗೆ ಪಿ ಕಾಣಿಸುತ್ತೆ ಅಲ್ಲಿ 2 ಹಾಕ್ತಾ ಹೋಗ್ರಿ. ಎಲ್ಲಿ ಪಿ ಕಾಣಿಸುತ್ತೆ ಅಲ್ಲಿ 2 ಹಾಕಂತ ಹೋದ್ರೆ, ಸೊ ಇಲ್ಲಿ 5 ಇಲ್ಲಿ 2 ಇದೆ. ಪಿ ಅಂದರೆ ಇಲ್ಲಿ ಏನಿಲ್ಲ ಅಂದರೆ ಇಂಟು ಹಾಕಿ ಮತ್ತು ಪಿ ವ್ಯಾಲ್ಯೂ 2 ಬರ್ಕೊಳ್ರಿ. +5/p ಅಂದರೆ 2 ಬರೆಯೋಣ, +5/0 ಬರೆಯೋಣ, = ರೈಟ್ ಸೈಡಲ್ಲಿ 651 ಇದೆ. ಎಲ್ಲಿ ಪಿ ಕಾಣಿಸುತ್ತೆ ಅಲ್ಲಿ ಮೊದಲನೇ ಆಪ್ಷನಲ್ಲಿ 2 ಇದೆಯಲ್ಲ, 2 ಹಾಕಂತ ಹೋಗಿದ್ದೀವಿ. ಸೊ ಇಲ್ಲಿ 2 × 2 4 ಆಗುತ್ತೆ. 5/4, ಇದು 5², ಇದು 5/0, ರೈಟ್ ಸೈಡಲ್ಲಿ 651 ಹಾಗೆ ಬರ್ಕೊಳ್ರಿ. 5ನ 4 ಸಲ ಬರ್ಕೊಂಡು ಗುಣಾಕಾರ ಮಾಡ್ರಿ ಅಂತ. 5 × 5 × 5 × 5, 5ನ 4 ಸಲ ಬರ್ಕೊಂಡು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. 5 × 5 ಅಂದರೆ 25 ಆಗುತ್ತೆ. 25 × 5 ಅಂದರೆ 125 ಆಗುತ್ತೆ. 125 × 5 ಅಂದರೆ 625 ಆಗುತ್ತೆ. 5/4 ಅಂದರೆ ಅದು 625 ಬರೀತೀನಿ. +5² ಅಂದರೆ 25, 5/0 ಅಂದರೆ 1 ಆಗುತ್ತೆ. ರೈಟ್ ಸೈಡಲ್ಲಿ 651 ಬರ್ಕೊಳ್ರಿ. 625 + 25, 650 + 1 ಅಂದರೆ ಇದು ಕೂಡ ಲೆಫ್ಟ್ ಸೈಡಲ್ಲಿ 650 ಆಗುತ್ತೆ. ರೈಟ್ ಸೈಡಲ್ಲಿ 650 ಆಗಿದೆ ಅಂದರೆ LHS = RHS. ಲೆಫ್ಟ್ ಹ್ಯಾಂಡ್ ಸೈಡ್ = ರೈಟ್ ಹ್ಯಾಂಡ್ ಸೈಡ್. ಕರೆಕ್ಟ್ ಇದೆ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಸೈಡು ಕರೆಕ್ಟ್ ಬಂದು ಅಂದರೆ ಆ ಪಿ ವ್ಯಾಲ್ಯೂ ಇದೇ 2ನೇ ಕರೆಕ್ಟ್ ಇದೆ. ನೀವು 3, 4, 5 ಯಾವನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಪಿನ ಮೌಲ್ಯ ಎಷ್ಟು ಅಂದರೆ 2 ಕರೆಕ್ಟ್ ಇದೆ. ಆಪ್ಷನ್ ಫಸ್ಟ್ ಒನ್ನ ರೈಟ್ ಆನ್ಸರ್ ಅಂತ. ಈ ಥರ ಟ್ರಯಲ್ ಆ್ಯಂಡ್ ಎರರ್ ಮೆಥಡಿಂದ ಪಿನ ವ್ಯಾಲ್ಯೂ ಕಂಡುಹಿಡ್ಕೋಬೋದು. ಅಥವಾ ಅದನ್ನ ಕ್ವಾಡ್ರಾಟಿಕ್ ಈಕ್ವೇಷನ್ ಮಾಡ್ಕೊಂಡು ಆನ್ಸರ್ ಬರುತ್ತೆ ಅಂದರೆ ವರ್ಗ ಸಮೀಕರಣ ರೂಪದಲ್ಲಿ ಅದನ್ನು ಬರ್ಕೊಂಡು ಆಮೇಲೆ ಕೂಡ ಲೆಕ್ಕ ಮಾಡ್ಬೋದು. ಅದು ಲೆಂತಿ ಪ್ರೊಸೀಜರ್ ಆಗುತ್ತೆ. ಇದೇ ಮೆಥಡ್ ಸಿಂಪಲ್ ಮೆಥಡ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಒಂದು ತರಗತಿಯ 39 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 15 ವರ್ಷಗಳಾಗಿರುತ್ತದೆ.
ಅದರಲ್ಲಿ ಅಧ್ಯಾಪಕನ ವಯಸ್ಸನ್ನು ಕೂಡಿಸಿದರೆ ಸರಾಸರಿ ವಯಸ್ಸು 3 ತಿಂಗಳಷ್ಟು ಹೆಚ್ಚಾಗುತ್ತದೆ. ಹಾಗಾದರೆ ಅಧ್ಯಾಪಕನ ವಯಸ್ಸನ್ನು ಕಂಡುಹಿಡಿಯಿರಿ ಅಂತಿದೆ. ಅವರೇಜ್ ಏಜ್ ಆಫ್ 35 ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್ ಈಸ್ 15 ಇಯರ್ಸ್ ಅಂತಿದೆ. ಒಂದು ಕ್ಲಾಸಲ್ಲಿ 35 ಜನ ವಿದ್ಯಾರ್ಥಿಗಳಿದ್ದಾರೆ, ಅವ್ರದ್ದು ಸರಾಸರಿ ವಯಸ್ಸು 15 ವರ್ಷ ಅಂತ ಕೊಟ್ಟಿದ್ದಾನೆ. ಆ 35 ವಿದ್ಯಾರ್ಥಿಗಳ ಜೊತೆಗೆ ಒಬ್ಬ ಟೀಚರ್ಸ್ ಏಜನ್ನು ಇನ್ಕ್ಲೂಡ್ ಮಾಡ್ಕೊಂಡು ಸರಾಸರಿ ಕಂಡುಹಿಡಿದ್ರೆ ಸರಾಸರಿ ವಯಸ್ಸು 3 ತಿಂಗಳಷ್ಟು ಹೆಚ್ಚಾಗುತ್ತೆ ಅಂತ. ಬರೀ 35 ಜನ ಸ್ಟೂಡೆಂಟ್ಸ್ದ ಸರಾಸರಿ ವಯಸ್ಸು ಕಂಡುಹಿಡಿದ್ರೆ 15 ವರ್ಷ ಬರುತ್ತೆ. ಅಧ್ಯಾಪಕನ ವಯಸ್ಸನ್ನು ಸೇರಿಸಿ ಸರಾಸರಿ ವಯಸ್ಸನ್ನು ಕಂಡುಹಿಡಿದಾಗ ಈ 15 ವರ್ಷಕ್ಕಿಂತ 3 ತಿಂಗಳು ಜಾಸ್ತಿ ಆಗುತ್ತೆ ಸರಾಸರಿ ವಯಸ್ಸು, ಯಾವಾಗ ಅಧ್ಯಾಪಕನ ವಯಸ್ಸನ್ನು ಸೇರಿಸ್ಕೊಂಡು ಲೆಕ್ಕ ಮಾಡಿದಾಗ. ಹಾಗಾದರೆ ಅಧ್ಯಾಪಕನ ಸೇರಿಸಿದ್ರಲ್ಲ ಅವನ ವಯಸ್ಸು ಎಷ್ಟಿತ್ತು ಅಂತ ಕಂಡುಹಿಡಿಬೇಕು. ಸೊ ಇದನ್ನು ನಾವು ಸಿಂಪಲ್ ಮೆಥಡಲ್ಲಿ ಆನ್ಸರ್ ಮಾಡಬೇಕು ಅಂದರೆ ಫಸ್ಟು 39 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 15 ವರ್ಷ ಇದೆಯಲ್ಲ, ಈ 15ನ ಫಸ್ಟ್ ಬರ್ಕೋಬೇಕು. ಇಲ್ಲಿ ಅಧ್ಯಾಪಕನ ವಯಸ್ಸನ್ನು ಕೂಡಿಸಿದರೆ ಅಂತಿರೋದ್ರಿಂದ ಪ್ಲಸ್ ಹಾಕೋಬೇಕು ಮುಂದ್ಗಡೆ. ಅಧ್ಯಾಪಕನ ವಯಸ್ಸನ್ನು ಸೇರಿಸ್ತಾ ಇದೀವಿ ಅಥವಾ ಕೂಡಿಸ್ತಾ ಇದೀವಿ, ಇನ್ಕ್ಲೂಡ್ ಮಾಡ್ತಾ ಇದೀವಿ ಅಂತ ಕೊಟ್ಟರೆ ಪ್ಲಸ್ ಬರ್ಕೋಬೇಕು. ಇನ್ಕ್ಲೂಡ್ ಮಾಡಿದಾಗ ಸರಾಸರಿ ವಯಸ್ಸು 3 ತಿಂಗಳಷ್ಟು ಹೆಚ್ಚಾಗುತ್ತದೆ ಅಂತಿದೆ. 3 ತಿಂಗಳಂದ್ರೆ 1/4 ವರ್ಷ ಅಂತ ನೋಡ್ರಿ. 1 ವರ್ಷಕ್ಕೆ 12 ತಿಂಗಳಾದರೆ 6 ತಿಂಗಳಿಗೆ ಅರ್ಧ ವರ್ಷ ಆಗುತ್ತೆ, 3 ತಿಂಗಳಿಗೆ 1/4 ಭಾಗದಷ್ಟು ವರ್ಷ ಆಗುತ್ತೆ. ಅಂದರೆ ಇನ್ನು 3 ತಿಂಗಳನ್ನು ನಾವು 1/4 ವರ್ಷ ಜಾಸ್ತಿ ಆಗುತ್ತೆ ಅಂತ ಬರ್ಕೋಬೋದು. ವರ್ಷ ಲೆಕ್ಕದಲ್ಲಾದರೆ 1/4 ಇಯರ್ ಅಂತ ಕರಿತೀವಿ. ಸರಾಸರಿ ವಯಸ್ಸು 4ನೇ 1 ವರ್ಷ ಜಾಸ್ತಿ ಆಗುತ್ತೆ. ಸೊ ಇದು ಪ್ಲಸ್ 1/4 ಬರಿತೀನಿ. ಈ ಪ್ಲಸ್ಸು ಅಧ್ಯಾಪಕನ ಕೂಡಿಸಿದಾಗ ಈ ಪ್ಲಸ್ಸು ಹೆಚ್ಚಾಗುತ್ತದೆ ಅಂತ ಕೊಟ್ಟಿರೋದ್ರಿಂದ ಪ್ಲಸ್ ಬರೀತಾ ಅದನ್ನೇ ಇಂಟು. ಇವಾಗ ಅಲ್ಲಿ 39 ಜನ ಸ್ಟೂಡೆಂಟ್ಸು, ಒಬ್ಬ ಅಧ್ಯಾಪಕ ಸೇರಿ ಆ ಗ್ರೂಪಲ್ಲಿ 40 ಜನ ಆಗ್ತಾರೆ, ಇಂಟು 40 ಬರ್ಕೋಬೇಕು. ಸಿಂಪ್ಲಿಫೈ ಮಾಡಿ 4 1 4 10 40 ಕ್ಯಾನ್ಸಲ್ ಆಗುತ್ತೆ. 15 ಆಗಿ ಇರಲಿ, ಪ್ಲಸ್ ಇಂಟು ಪ್ಲಸ್ ಅಂದರೆ ಪ್ಲಸ್ ಆಗುತ್ತೆ. 1 ಇಂಟು 10 ಅಂದರೆ 10 ಬರುತ್ತೆ. 15 ಪ್ಲಸ್ 10 ಅಂದರೆ 25 ಬರುತ್ತೆ. ಸೊ ಇಲ್ಲಿ ಅಧ್ಯಾಪಕನ ವಯಸ್ಸು 25 ವರ್ಷ ಆಗಿರುತ್ತೆ. 25 ವರ್ಷ ಅಂತ ಥರ್ಡ್ ಆಪ್ಷನಲ್ಲಿ ಇದೆ ನೋಡ್ರಿ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಇದಾದಮೇಲೆ ದೀಪಕ್ 5 ಕಿಲೋಮೀಟರ್ ದೂರವನ್ನು 20 ನಿಮಿಷಗಳಲ್ಲಿ ಚಲಿಸಿ ಪೂರ್ಣಗೊಳಿಸುತ್ತಾನೆ, ಆದರೆ ಆತ 50 ನಿಮಿಷಗಳಲ್ಲಿ ಎಷ್ಟು ದೂರ ಚಲಿಸಬಲ್ಲ ಅಂತ. ದೀಪಕ್ ಕವರ್ಡ್ 5 ಕಿಲೋಮೀಟರ್ ಡಿಸ್ಟೆನ್ಸ್ ಇನ್ 20 ಮಿನಿಟ್ಸ್. ಹೌ ಮಚ್ ಡಿಸ್ಟೆನ್ಸ್ ಡಿಡ್ ಈ ಕವರ್ಡ್ ಇನ್ 50 ಮಿನಿಟ್ಸ್ ಅಂತ ಇದೆ ನೋಡ್ರಿ. ದೀಪಕನನ್ನು 5 ಕಿಲೋಮೀಟರ್ ದೂರ ಹೋಗ್ಲಿಕ್ಕೆ 20 ನಿಮಿಷ ಟೈಮ್ ಬೇಕು ಅವನಿಗೆ ಅಂತ. ದೀಪಕ್ಗೆ 5 ಕಿಲೋಮೀಟರ್ ದೂರ ಚಲಿಸ್ಲಿಕ್ಕೆ 20 ನಿಮಿಷ ಟೈಮ್ ಬೇಕು. ಹಾಗಾದರೆ ಅವನು 50 ನಿಮಿಷಕ್ಕೆ ಎಷ್ಟು ದೂರ ಹೋಗ್ತಾನೆ ಅಂತ ಕೇಳಿದ್ದಾರೆ. ಸಿಂಪಲ್ ನೋಡ್ರಿ. 5 ಕಿಲೋಮೀಟರ್ ದೂರ ಹೋಗ್ಲಿಕ್ಕೆ 20 ನಿಮಿಷ ಬೇಕಂದ್ರೆ 20 ನಿಮಿಷಕ್ಕೆ 5 ಕಿಲೋಮೀಟರ್ ದೂರ ಹೋಗ್ತಾನೆ ಅಂತ. 20 ನಿಮಿಷಕ್ಕೆ 5 ಕಿಲೋಮೀಟರ್ ದೂರ ಹೋಗ್ತಾ ಇದ್ದಾನೆ ಅಂದರೆ 50 ನಿಮಿಷಕ್ಕೆ ಎಷ್ಟು ದೂರ ಹೋಗ್ತಾನೆ ಅಂತ ಕಂಡುಹಿಡಿರಿ ಅಷ್ಟೇ. ಸೊ ಯಾವುದೇ ಫಾರ್ಮುಲಾ ಅವಶ್ಯಕತೆ ಇಲ್ಲ. 20 ನಿಮಿಷಕ್ಕೆ ಅವನು ಹೋಗೋದು 5 ಕಿಲೋಮೀಟರ್ ದೂರ ಹೋಗ್ತಾ ಇದ್ದಾನೆ ಅಂದರೆ ಇಂಟು 50 ತಗೊಳ್ರಿ, 50 ನಿಮಿಷಕ್ಕೆ ಎಷ್ಟು ದೂರ ಹೋಗ್ತಾನೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು. 20 ನಿಮಿಷಕ್ಕೆ 5 ಕಿಲೋಮೀಟರ್ ಆದರೆ 50 ನಿಮಿಷಕ್ಕೆ ಎಷ್ಟು ಅಂತ ಕಂಡುಹಿಡಿದಾದರೆ ಇಂಟು 50 ಹಾಕೊಂಡು ಸಿಂಪ್ಲಿಫೈ ಮಾಡಿರಿ. ಸೊ ಇಲ್ಲಿ 5 1 5 4 20 ಕ್ಯಾನ್ಸಲ್ ಆಗುತ್ತೆ. ಸೊ ಇದು 4 1 4 1 ಉಳಿಯುತ್ತೆ, 4 2 8 2 ಉಳಿಯುತ್ತೆ, 4 5 20 ಕ್ಯಾನ್ಸಲ್ ಆಗಿ 1 ಇಂಟು 12.5 ಅಂದರೆ 12.5 ಆಗುತ್ತೆ. 12.5 ಕಿಲೋಮೀಟರ್ ಬರುತ್ತೆ. ಸೊ ಇದು 12.5 ಕಿಲೋಮೀಟರ್ ಅನ್ನೋದು ಸೊ ಫಸ್ಟ್ ಆಪ್ಷನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರಾ? ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. 15 ವರ್ಷಗಳ ನಂತರ ಒಬ್ಬ ವ್ಯಕ್ತಿಯ ವಯಸ್ಸು ಅವನ 5 ವರ್ಷಗಳ ಹಿಂದಿನ ವಯಸ್ಸಿಗಿಂತ ಕೇವಲ 2ರಷ್ಟು ಇರುತ್ತದೆ ಅಂತಿದೆ. 15 ವರ್ಷಗಳ ನಂತರ ಒಬ್ಬ ವ್ಯಕ್ತಿಯ ವಯಸ್ಸು ಸೊ ಅವನ 5 ವರ್ಷಗಳ ಹಿಂದಿನ ವಯಸ್ಸಿಗಿಂತ ಕೇವಲ 2ರಷ್ಟು ಇರುತ್ತದೆ. ಹಾಗಾದರೆ ಅವನ ಈಗಿನ ವಯಸ್ಸೆಷ್ಟು ಅಂತ ಪ್ರಶ್ನೆ ಕೇಳಿದ್ದಾನೆ ನೋಡ್ರಿ. 15 years ಆಫ್ಟರ್ ಏಜ್ ಆಫ್ ಎ ಪರ್ಸನ್ ಈಸ್ 2 times ಆಫ್ ಈಸ್ ಏಜ್ 5 years ago, ಫೈಂಡ್ ಈಸ್ ಪ್ರೆಸೆಂಟ್ ಏಜ್ ಅಂತ. 15 ವರ್ಷಗಳ ನಂತರ ಒಬ್ಬ ವ್ಯಕ್ತಿಯ ವಯಸ್ಸು ಅವನ 5 ವರ್ಷಗಳ ಹಿಂದಿನ ವಯಸ್ಸಿಗಿಂತ ಕೇವಲ 2ರಷ್ಟು ಇರುತ್ತದೆ. ಹಾಗಾದರೆ ಅವನ ಈಗಿನ ವಯಸ್ಸು ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ನೋಡ್ರಿ, ನಾನು ಒಂದು 3 ಪದಗಳನ್ನು ಇಲ್ಲಿ ಬರ್ತೇನೆ ನಾನು. ಏನಂದ್ರೆ ಮೊದಲು 15 ವರ್ಷಗಳ ನಂತರ ಒಬ್ಬ ವ್ಯಕ್ತಿಯ ವಯಸ್ಸು, 15 ವರ್ಷಗಳ ನಂತರದ ಒಬ್ಬ ವ್ಯಕ್ತಿಯ ವಯಸ್ಸು ಬರ್ತೀನಿ. ಆಮೇಲೆ ಈಗಿನ ವಯಸ್ಸನ್ನು ಬರ್ತೀನಿ. ಆಮೇಲೆ 5 ವರ್ಷಗಳ ಹಿಂದಿನ ವಯಸ್ಸನ್ನು ಬರ್ಕೊಂಡಿದ್ದೀನಿ. ಸೊ ಹಾಗಾದರೆ ಅವನ ಈಗಿನ ವಯಸ್ಸು ಕಂಡುಹಿಡಿಬೇಕು ಅಂದರೆ ನಾವು ಆಪ್ಷನ್ ಥ್ರೂ ಆನ್ಸರ್ ಮಾಡಿದ್ರೆ ಬೆಸ್ಟ್ ಆಗುತ್ತೆ. ಈಗ ಅವನಿಗೆ 35 ವರ್ಷ ಅಂತ ಈಗಿನ ವಯಸ್ಸು ಜಾಗದಲ್ಲಿ 35 ಬರ್ಕೊಳ್ಳೋಣ.
ಈಗ 35 ವರ್ಷ ಆಗಿದೆ ಅಂದರೆ 5 ವರ್ಷ ಹಿಂದಕ್ಕೆ ಹೋದರೆ ಅವನಿಗೆ 30 ವರ್ಷ ಆಗಿರುತ್ತೆ ಅಷ್ಟೆ. ಈಗಿನ ವಯಸ್ಸು 35 ಅಂತ ಬರ್ಕೊಂಡೆ ಫಸ್ಟ್ ಆಪ್ಷನಲ್ಲಿ ಯೂಸ್ ಮಾಡ್ಕೊಂಡು ಆಪ್ಷನ್ 3 ಆನ್ಸರ್ ಮಾಡೋದಾದರೆ, ಈಗ 35 ವರ್ಷ ವಯಸ್ಸಾಗಿದೆ ಅಂದರೆ 5 ವರ್ಷ ಹಿಂದಕ್ಕೆ ಹೋದರೆ ಅವನಿಗೆ 30 ವರ್ಷ ಅಷ್ಟೇ ಆಗಿರುತ್ತೆ. ಸೊ ಆಮೇಲೆ 15 ವರ್ಷಗಳ ನಂತರ ಎಷ್ಟಾಗುತ್ತೆ ಅಂದರೆ 35ಕ್ಕೆ 15 ಕೂಡ್ರೆ ಎಷ್ಟಾಗುತ್ತೆ, 50 ವರ್ಷ ಆಗುತ್ತೆ. ಇದು 15 ವರ್ಷಗಳ ನಂತರದ ವಯಸ್ಸು, ಇದು 5 ವರ್ಷಗಳ ಹಿಂದಿನ ವಯಸ್ಸು. 15 ವರ್ಷಗಳ ನಂತರ ಒಬ್ಬ ವ್ಯಕ್ತಿಯ ವಯಸ್ಸು ಅವನು 5 ವರ್ಷಗಳ ಹಿಂದಿನ ವಯಸ್ಸಿಗಿಂತ ಕೇವಲ 2ರಷ್ಟಿತ್ತು ಅಂದರೆ 15 ವರ್ಷಗಳ ನಂತರದ ವಯಸ್ಸು 5 ವರ್ಷದ ಹಿಂದಿನ ವಯಸ್ಸಿನ 2 ಪಟ್ಟಿರುತ್ತೆ. ಅಂದರೆ ಇದು 32 60 ಆಗಬೇಕಾಯಿತು, ಬಟ್ 50 ಇದೆ ಅಂದರೆ ಸೊ 2 ಪಟ್ಟು ಕರೆಕ್ಟ್ ಮ್ಯಾಚ್ ಆಗ್ತಾ ಇಲ್ಲ ಅಂದರೆ ಈ ಫಸ್ಟ್ ಆಪ್ಷನ್ ರಾಂಗ್ ಆಗುತ್ತೆ. ದಿಸ್ ಈಸ್ ನಾಟ್ ದ ರೈಟ್ ಆನ್ಸರ್. ಕ್ಲಿಯರಾ? ಫಸ್ಟ್ ಆಪ್ಷನ್ ರಾಂಗ್ ಅಂದಮೇಲೆ ಕಮಿಂಗ್ ಟು ದ ಸೆಕೆಂಡ್ ಆಪ್ಷನ್ ಬರೋಣ. ಇದಂತೂ ರಾಂಗ್ ಅಂತ ಗೊತ್ತಾಯ್ತು. ಸೆಕೆಂಡ್ ಆಪ್ಷನ್ 50 ವರ್ಷ. ಈಗ ಅವನಿಗೆ 50 ವರ್ಷ ಬರ್ಕೊಂಡ್ವಿ ಅಂದರೆ 5 ವರ್ಷ ಹಿಂದಕ್ಕೆ ಹೋದರೆ 45 ವರ್ಷ ಆಗುತ್ತೆ. 15 ವರ್ಷ ಮುಂದಕ್ಕೆ ಹೋದರೆ 50ಕ್ಕೆ 15 ಕೂಡ್ರಿ 65 ಆಗುತ್ತೆ. ಈಗ ಅವನಿಗೆ 50 ವರ್ಷ ಅಂತ ಸೆಕೆಂಡ್ ಆಪ್ಷನಲ್ಲರ ನಂಬರ್ ತಗೊಂಡ್ರೆ 5 ವರ್ಷ ಹಿಂದಕ್ಕೆ ಹೋಗ್ತಾ ಇದ್ದೀವಿ ಅಂದರೆ 50ರಾಗ 5 ಮೈನಸ್ ಮಾಡಬೇಕು. 15 ವರ್ಷಗಳ ನಂತರದ ವಯಸ್ಸು ಬೇಕಂದ್ರೆ 50ಕ್ಕೆ 15 ಕೂಡ್ರಿ 65 ಆಗುತ್ತೆ. ಸೊ ಹಾಗಾದರೆ ಈ 15 ವರ್ಷಗಳ ನಂತರದ ಈ ವಯಸ್ಸು 5 ವರ್ಷಗಳ ಹಿಂದಿನ ವಯಸ್ಸಿನ ಇದು 2 ಪಟ್ಟು ಆಗಬೇಕು. 45ರಲ್ಲೇ 90 ಆಗುತ್ತೆ, ಬಟ್ ಇಲ್ಲಿ 65 ಬರ್ತಾ ಇದೆ ಅಂದರೆ ಈಗ ಅವನಿಗೆ 50 ವರ್ಷ ಆಗಿಲ್ಲ. ಸೆಕೆಂಡ್ ಆಪ್ಷನ್ ರಾಂಗ್ ಅಂತ. ಫಸ್ಟ್ ರಾಂಗ್, ಸೆಕೆಂಡ್ ರಾಂಗ್ ಅಂದರೆ ಕಮಿಂಗ್ ಟು ದ ಥರ್ಡ್ ಆಪ್ಷನ್ ಬರೋಣ. ಥರ್ಡ್ ಆಪ್ಷನ್ ಎಷ್ಟಿದೆ ಅಂದರೆ ಇದು ರಾಂಗ್, ಇದು ರಾಂಗ್ ಗೊತ್ತಾದ್ಮೇಲೆ 25 ವರ್ಷ ಇದೆಯಲ್ಲ, ಈಗ ಅವನಿಗೆ 25 ವರ್ಷ ಆಗಿದೆ ಅಂದರೆ 5 ವರ್ಷ ಹಿಂದೆ ಎಷ್ಟಿತ್ತು ಅಂದರೆ 25ರಲ್ಲಿ 5 ಮೈನಸ್ ಮಾಡಿರಿ 20 ವರ್ಷ ಆಗಿರುತ್ತೆ 5 ವರ್ಷ ಹಿಂದೆ. ಆಮೇಲೆ 15 ವರ್ಷ ನಂತರದ ಎಷ್ಟಾಗುತ್ತೆ ಅಂದರೆ 25ಕ್ಕೆ 15 ಕೂಡ್ರೆ ಎಷ್ಟಾಗುತ್ತೆ, 40 ವರ್ಷ ಆಗುತ್ತೆ. ಸೊ ಹಾಗಾದರೆ 15 ವರ್ಷದ ನಂತರದ ವಯಸ್ಸು ಈಗಿನ ವಯಸ್ಸನ್ನ ಎಷ್ಟು ಪಟ್ಟಿದೆ ನೋಡ್ರಿ, 22ನೇ 40 ಕರೆಕ್ಟಾಗಿ 2 ಪಟ್ಟು ಆಗ್ತಾ ಇದೆ ಅಂದರೆ ಈಗ ಅವನಿಗೆ 25 ವರ್ಷ ವಯಸ್ಸು ಕರೆಕ್ಟಾಗಿದೆ ಅಂತ. ಕ್ಲಿಯರ್? ಸೊ ಈ ರೀತಿ ಆಪ್ಷನ್ 3 ಈ ಲೆಕ್ಕವನ್ನು ಮಾಡ್ಬೋದು. ಸೊ ವಿತೌಟ್ ಆಪ್ಷನ್ ನೀವೇನಾದರೂ ಆನ್ಸರ್ ಮಾಡಬೇಕು ಅಂದರೆ ಈಗ ಅವನಿಗೆ ಎಕ್ಸ್ ವಯಸ್ಸು ಅಂತ ತಗೊಳ್ಳೋಣ. ಈಗ ಅವನಿಗೆ ಎಕ್ಸ್ ವರ್ಷ ಅಂತ ತಗೊಳ್ಳೋಣ. ಪ್ರೆಸೆಂಟ್ 15 ವರ್ಷಗಳ ನಂತರ ಎಷ್ಟಾಗುತ್ತೆ ಅಂದರೆ ಎಕ್ಸ್ ಪ್ಲಸ್ 15 ಆಗುತ್ತೆ. 5 ವರ್ಷಗಳ ಹಿಂದೆ ಅಂದರೆ ಈಗ ಎಕ್ಸ್ ಇದೆ ಅಂದರೆ 5 ವರ್ಷ ಹಿಂದಕ್ಕೆ ಹೋದರೆ ಎಕ್ಸ್ ಮೈನಸ್ 5 ಆಗುತ್ತೆ. ಸೊ ಹಾಗಾದ್ರೆ 15 ವರ್ಷಗಳ ನಂತರದ ವಯಸ್ಸು 5 ವರ್ಷಗಳ ಹಿಂದಿನ ವಯಸ್ಸಿದೆಯಲ್ಲ, ಇದರ 2 ಪಟ್ಟಿದೆ ಅಂದರೆ ಇದು ಇಂಟು 2 ಮಾಡ್ಕೋಬೇಕು. ಇದು 15 ವರ್ಷಗಳ ನಂತರದ ವಯಸ್ಸು ಈಗಿನ 5 ವರ್ಷಗಳ ಹಿಂದಿನ ವಯಸ್ಸಿನ 2 ಪಟ್ಟಿದೆ ಅಂದರೆ ಇಂಟು 2 ಮಾಡ್ಕೋಬೇಕು. ನೋಡಿ ಈಕ್ವಲ್ ಟಕ್ಕಂಡು ಸಿಂಪ್ಲಿಫೈ ಮಾಡಿರಿ. ಸೊ ಎಕ್ಸ್ ಪ್ಲಸ್ 15 ಹಾಗೆ ಇರಲಿ, ಇಲ್ಲಿ 2ರಿಂದ ಗುಣಿಸಿ 2x ಮೈನಸ್ 2 ಇಲ್ಲೇ 10 ಬರುತ್ತೆ. ಸೊ ಸಿಂಪ್ಲಿಫೈ ಮಾಡೋಣ. ಎಕ್ಸ್ ಎಲ್ಲ ಒಂದು ಕಡೆ ತಗೊಂಬರ್ರಿ. ಇದು 15 ಮೈನಸ್ 10 ಲೆಫ್ಟ್ ಸೈಡ್ ಬಂದರೆ ಪ್ಲಸ್ 10 ಆಗುತ್ತೆ. ಇದು 2x ಬರೀತೀನಿ. ಈ ಎಕ್ಸ್ ರೈಟ್ ಸೈಡ್ ಬಂದರೆ ಮೈನಸ್ ಎಕ್ಸ್ ಆಗುತ್ತೆ. 2x ಮೈನಸ್ ಎಕ್ಸ್ ಅಂದರೆ 1x. 15 ಪ್ಲಸ್ 10 ಅಂದರೆ 25 ಬರುತ್ತೆ. ಎಕ್ಸ್ ಈಕ್ವಲ್ ಟು 25 ಅಂದರೆ ಎಕ್ಸ್ ಅಂದರೆ ಈಗ ಅವನ ವಯಸ್ಸು 25 ವರ್ಷ. ಆಪ್ಷನ್ 3 ಒನ್ನೇ ಕರೆಕ್ಟು. ಈ ರೀತಿ ಲೆಕ್ಕ ಮಾಡ್ಕೋಬೋದು. ಎಕ್ಸ್ ತಗೊಂಡು ಇಲ್ಲ ಆಪ್ಷನ್ 3 ಆದರೂ ಆನ್ಸರ್ ಮಾಡ್ಕೋಬೋದು, ಕರೆಕ್ಟ್ ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಸೊ 11.0 ಇಂಟು 1.01 ಇಂಟು 10.01 ಈಕ್ವಲ್ ಟು ಡ್ಯಾಶ್ ಇದೆ. ಸೊ 3ನ ಗುಣಾಕಾರ ಮಾಡಿದರೆ ಎಷ್ಟು ಬರುತ್ತೆ ಅಂತ ಫಸ್ಟ್ ಇಲ್ಲಿ 11ರಿಂದ ಇದನ್ನು ಗುಣಿಸೋಣ. 11 ಇಂಟು 1 11. 0 ಇರೋದ್ರಿಂದ ಪೂರ್ತಿ 11 ಬರಿಬೋದು. ಮತ್ತು 11 ಒಂದಲೇ 11 ಆಗುತ್ತೆ. ಈ 0 ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಬರೀ ಇದು 0 ಬಿಟ್ಟರೆ 11.0 ಅಂದರೆ ಅದು 11 ಅಷ್ಟೇ. 11.0 ಅಂದರೆ 11 ಇಟ್ ಸೆಲ್ಫ್ ಅಷ್ಟೇ. 11ರಿಂದ ಮಲ್ಟಿಪ್ಲೈ ಮಾಡಿದ್ರೆ 11 ಒಂದಲೇ 11. ಇಲ್ಲಿ 0 ಇರೋದ್ರಿಂದ ಪೂರ್ತಿ 11 ಬರೀತೀನಿ. ಮತ್ತು 11 ಒಂದಲೇ 11. ಇಲ್ಲಿ ಬಲಗಡೆಯಿಂದ 2 ಅಂಕೆ ಮೇಲೆ ಪಾಯಿಂಟ್ ಇದೆಯಲ್ಲ, ಇಲ್ಲೇ 2 ಅಂಕೆ ಮೇಲೆ ಪಾಯಿಂಟ್ ಬರ್ಕೊಂಡ್ರೆ 11.11 ಬರುತ್ತೆ. ಇದನ್ನು ಅಗೇನ್ 10.01ರಿಂದ ಮಲ್ಟಿಪ್ಲೈ ಮಾಡ್ಬೇಕು. 10.01ರಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿ 1111 ಅಂತ ತಿಳ್ಕೊಂಡು 1111 ಇಂಟು 1 ಅಂದರೆ 1111 ಆಗುತ್ತೆ. ಇಲ್ಲಿ ಎಲ್ಲ 0 ಇರೋದ್ರಿಂದ 3 ಅಂಕೆ ಬಲ್ದು ಕ್ಯಾರಿ 1 ಬರುತ್ತೆ. 1111 ಇಂಟು ಈ 1 ಅಂದರೆ 1111 ಆಗುತ್ತೆ. ಅದಕ್ಕೆ ಪ್ಲಸ್ 1 ಕೂಡಿದ್ರೆ 1112 ಬರುತ್ತೆ. ಇಲ್ಲಿ 2 ಅಂಕೆ, ಇಲ್ಲಿ 2 ಅಂಕೆ ಅಂದರೆ ಬಲಗಡೆಯಿಂದ 4 ಅಂಕೆ ಮೇಲೆ ಪಾಯಿಂಟ್ ಬರೀಬೇಕು. 111.211 ಬರುತ್ತೆ. 2311 ಬರುತ್ತೆ. ದಿಸ್ ಇಸ್ ದ ಫೈನಲ್ ಆನ್ಸರ್ ಆಗುತ್ತೆ. ಆಪ್ಷನ್ 3 ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್. ಇನ್ನೂ ನಿಮಗೆ ಕ್ಲಾರಿಟಿ ಬೇಕು ಅಂದರೆ ಸೊ 1.01 ಅಥವಾ 10.01 ಲಾಸ್ಟ್ ಸಂಖ್ಯೆ ಏನಿದೆಯಲ್ಲ ಅದನ್ನು
ಸೆಕೆಂಡ್ ನಂಬರ್ 1.01ಇಂದ ಫಸ್ಟ್ ಮಲ್ಟಿಪ್ಲೈ ಮಾಡೋಣ. ಇವೆರಡನ್ನ ಮೊದಲು ಗುಣಿಸೋಣ. 10.01ನ 1.01ಇಂದ ಗುಣಾಕಾರ ಮಾಡಿ. ಇದು ಪಾಯಿಂಟ್ ಇಲ್ಲ ಅಂದರೆ 101 101 101 ಇವೆಲ್ಲ 0 ಇರೋದ್ರಿಂದ ಪೂರ್ತಿ 101 ಬರ್ಕೋಬೇಕು. 3 ಇಲ್ಲಿ 2 ಅಂಕೆ 0 ಇದಾವೆ ಅಂದರೆ 101 × 1 101 ಅಂದರೆ 101 ಬರ್ಕೊಳ್ಳೋಣ. ಸೊ ನೆಕ್ಸ್ಟು 101 × 1 ಅಂದರೆ ಮತ್ತೆ 101 ಆಗುತ್ತೆ. 101 ಬರೆಯೋಣ. ಇಲ್ಲಿ 2 ಅಂಕೆ ಮೇಲೆ ಪಾಯಿಂಟ್, ಇಲ್ಲಿ 2 ಅಂಕೆ ಮೇಲೆ ಪಾಯಿಂಟ್ ಅಂದರೆ ಟೋಟಲಿ ಬಲಗಡೆಯಿಂದ 4 ಅಂಕೆ ಮೇಲೆ ಪಾಯಿಂಟ್ ಬರಬೇಕು. 10.1101 ಬರುತ್ತೆ. ಇದನ್ನು ನೆಕ್ಸ್ಟ್ ಇಲ್ಲಿ ಫಸ್ಟ್ ನಂಬರ್ 11.0 ಅಂದರೆ 11ಇಂದ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು ನೀವು. 11 1 11 ಇಲ್ಲಿ 0 ಇರೋದ್ರಿಂದ ಪೂರ್ತಿ 11 ಬರುತ್ತೆ. 11 1 11 ದಶಕ 1 11 1 11 + 1 12ಕ್ಕೆ 2 ಇಲ್ಲಿ 0 ಇರೋದ್ರಿಂದ ಪೂರ್ತಿ 12 ಬರೀಬೋದು. ಮತ್ತು 11 1 11 ಬರುತ್ತೆ. ಇಲ್ಲಿ ಬಲಗಡೆಯಿಂದ 4 ಅಂಕೆ ಮೇಲೆ ಪಾಯಿಂಟ್ ಇದೆ, ಇಲ್ಲಿ 4 ಅಂಕೆ ಮೇಲೆ ಪಾಯಿಂಟ್ ಬರಲಿ. 111.211 ಬರುತ್ತೆ. 111.2111 ಬರುತ್ತೆ. ಸೊ ಇಲ್ಲಿ ಆಪ್ಷನ್ 3rd ಒನ್ ಇದೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರಾ? ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಇದಾದಮೇಲೆ ಮುಂದಿನ ಪ್ರಶ್ನೆ ಬರೋಣ ನೋಡಿ. ನೆಕ್ಸ್ಟ್ 8th ಕ್ವಶನ್. ಇಲ್ಲಿ ಸಿಂಪ್ಲಿಫಿಕೇಶನ್ ಇದೆ. ಫಸ್ಟ್ 172 × 19 ಡಿವೈಡ್ ಬೈ ಇಂಟು 4 ಡಿವೈಡ್ ಬೈ 10 ಇದೆ. ಡಿವೈಡ್ ಬೈ 10 ಈ ರೀತಿ ಹಾಕಂತಾನೆ. ಸೊ ನೀವು ಈ 3 ಸಂಖ್ಯೆನ ಗುಣಾಕಾರ ಮಾಡಿ 10ರಿಂದ ಭಾಗಿಸಿದ್ರೆ ನಮ್ಮ ಆನ್ಸರ್ ಸಿಗುತ್ತೆ. ಫಸ್ಟ್ ಇದು 19 ಅಲ್ಲ, 19ರಿಂದ ಗುಣಿಸೋಣ. 19 2 38 ದಶಕ 3. 19 7 133 + 3 ಅಂದರೆ 136 ಕ್ಯಾರಿ 13. 19 1 19 + 13 ಅಂದರೆ 32 ಆಗುತ್ತೆ. 3268 × 4 ಡಿವೈಡ್ ಬೈ 10 ಕೆಳಗಡೆ ಆಗಿರಲಿ. ಇದು 4 8 32 ದಶಕ 3. 4 6 24 3 27 ದಶಕ 2. 4 2 8 2 10ಕ್ಕೆ 0 ದಶಕ 1. 4 3 12 + 1 13 ಬರುತ್ತೆ. 13072 ಬರುತ್ತೆ. ಸೊ ಡಿವೈಡ್ ಬೈ ಕೆಳಗಡೆ 10 ಇದೆ ಅಂದರೆ 1ರ ಪಕ್ಕದಲ್ಲಿ ಒಂದೇ 0 ಇದೆ ಅಂದರೆ ಇಲ್ಲಿ ಬಲಗಡೆಯಿಂದ 1 ಅಂಕೆ ಮೇಲೆ ಪಾಯಿಂಟ್ ಬರಿಬೇಕಷ್ಟೆ. ಬಲಗಡೆಯಿಂದ 1 ಅಂಕೆ ಮೇಲೆ ಪಾಯಿಂಟ್ ಬರ್ಕೊಂಡ್ವಿ ಅಂದರೆ 1307.2 ಬರುತ್ತೆ. 1307.2 ಅಥವಾ 20 ಅಂತ ಇದೆಯಲ್ಲ, ಆಪ್ಷನ್ ಫಸ್ಟ್ ಒನ್, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಿಂಪ್ಲಿಫೈ ಮಾಡಿದರೆ ಓಕೆನಾ. ನೆಕ್ಸ್ಟ್ 8th ಆದಮೇಲೆ 9th ಕ್ವಶನ್ ಬರೋಣ. ಅಗೇನ್ ಸಿಂಪ್ಲಿಫಿಕೇಶನ್ ಇದೆ. ಅಲ್ಲಿ ಭಿನ್ನರಾಶಿಗಳು ಕೊಟ್ಟಿದ್ದಾನೆ, ಮಿಶ್ರ ಭಿನ್ನರಾಶಿಗಳನ್ನು ಕೊಟ್ಟಿದ್ದಾನೆ. ಫಸ್ಟ್ 3 ಇಂಟೀಜರ್ 1/3 ಅಂತ ಬರೀತೀವಿ. 3 ಪೂರ್ಣಾಂಕ 3ನೇ 1 ಅಂತ ಕರಿತೀವಿ. -1 ಇಂಟೀಜರ್ 2/4 ಅಂತ ಬರೀತೀವಿ. 2/4 ಅಂತ ಬರೀತೀವಿ. +2 ಇಂಟೀಜರ್ 2/6 ಅಂತ ಬರೀತೀವಿ. ಸೊ +3/6 ಅಂತ ಬರ್ಕೊಳ್ಳೋಣ. ಈಕ್ವಲ್ ಟು ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ x ಬರ್ಕೊಂಡ್ರೆ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕು. ಇನ್ನು ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಯೋದಾದ್ರೆ ನೋಡ್ರಿ, ಇದು 2 1 2 2 4 ಕ್ಯಾನ್ಸಲ್ ಆಗುತ್ತೆ. 2 1 2 3 6 ಕ್ಯಾನ್ಸಲ್ ಆಗುತ್ತೆ. 3 1 3 2 6 ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿಯೋದು ಇದು 3 1/3 ಹಾಗೆ ಬರ್ಕೊಳ್ಳೋಣ. ಮೈನಸ್ ಇದು 1 ಇಂಟೀಜರ್ 1/2 ಆಗುತ್ತೆ. ಅದು ಪ್ಲಸ್ ಇದು 2 ಇಂಟೀಜರ್ 1/3 ಆಗುತ್ತೆ. ಪ್ಲಸ್ ಲಾಸ್ಟಿಗೆ 1/2 ಈಕ್ವಲ್ ಟು x ಅಂತ ಬರೀತೀನಿ. ಸೊ ಇಲ್ಲಿ ಏನು ಮಾಡೋಣ ಅಂದರೆ ಫಸ್ಟು ಇಂಟೀಜರ್ಸ್ ಅಂತೇನಿರಲ್ಲ, ಪೂರ್ಣಾಂಕಗಳನ್ನ ಸಪ್ರೇಟ್ ಕೂಡೋಣ. ಸೊ ಇಲ್ಲಿ 3 - 1 ಅಂದರೆ 2, 2 + 2 ಅಂದರೆ 4. 4 ಇಲ್ಲಿ ಏನು ಪೂರ್ಣಾಂಕ ಇಲ್ಲ ಅಂದರೆ 4 ಅಷ್ಟೇ ಬರ್ಕೊಂಡು, ಇನ್ನು ಉಳಿದ ಭಿನ್ನರಾಶಿಯಲ್ಲಿ 1/3 ಉಳ್ಕೊಂಡಿದೆ. ಇಲ್ಲಿ ಮೈನಸ್ ಇದೆ, ಇಲ್ಲಿ 1/2 ಉಳ್ಕೊಂಡಿದೆ. ಇದು ಪ್ಲಸ್ ಇದೆ, +1/3 ಬರಿತೀನಿ. ಇಲ್ಲಿ +1/2 ಉಳ್ಕೊಂಡಿದೆ. ಈಕ್ವಲ್ ಟು ರೈಟ್ ಸೈಡಲ್ಲಿ x ಬರೆಯೋಣ. ಇದು -1/2, ಇದು +1/2 ಕ್ಯಾನ್ಸಲ್ ಆಗುತ್ತೆ. 1/3 + 1/3 3 ಸೇಮ್ ಇದ್ದಾಗ 1/3 + 1/3 ಅಂದರೆ ಅದು 2/3 ಆಗುತ್ತೆ. 2/3 ಆಗುತ್ತೆ. ಸೊ ಇದನ್ನು ಕಂಬೈನ್ ಮಾಡಿದ್ರೆ 4 ಇಂಟೀಜರ್ 2/3 ಆನ್ಸರ್ ಬರುತ್ತೆ. 4 ಪೂರ್ಣಾಂಕ 3ನೇ 2 ಅಂತ ಬರೀತೀವಿ. 4 ಇಂಟೀಜರ್ 2/3 ಆಗುತ್ತೆ ಆನ್ಸರು. 4 ಇಂಟೀಜರ್ 2/3 ಅಂತ ಆಪ್ಷನ್ 4th ಒನ್ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಲೆಕ್ಕವನ್ನು ಬಿಡಿಸ್ಬೋದು 9th ಕ್ವಶನ್ನ. ನೆಕ್ಸ್ಟ್ 10th ಕ್ವಶನ್ ಬರೋಣ. 10ನೇ ಪ್ರಶ್ನೆ ಏನಿದೆ ಅಂತ ನೋಡ್ರಿ. ನೆಕ್ಸ್ಟ್ 10ನೇ ಪ್ರಶ್ನೆ ಬರೋಣ. ಇಲ್ಲಿ ಭಿನ್ನರಾಶಿಗಳು ಎಲ್ಲ ಕೆಲವೊಂದು ಮಿಶ್ರ ಭಿನ್ನರಾಶಿಗಳು ಕೊಟ್ಟಿದ್ದಾನೆ, ಕೆಲವೊಂದು ವಿಷಮ ಭಿನ್ನರಾಶಿಗಳು ಕೊಟ್ಟು ನಡುವೆ ಇಂಟು ಇದೆ. ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ವಾಟ್ ಈಸ್ ದ ಆನ್ಸರ್ ಅಂತ ಇದೆ. ಸೊ ಇಲ್ಲಿ 4 2 8 + 2 ಇದನ್ನು ಛೇದ ಮತ್ತು ಈ ಪೂರ್ಣಾಂಕವನ್ನು ಗುಣಿಸ್ಬೇಕು. 4 2 8 ಇದಕ್ಕೆ ಅಂಶ 2 ಕೂಡಿದಾಗ 10 ಆಗುತ್ತೆ. 10 / 4 ಬರುತ್ತೀನಿ. ಇಂಟು ಇದು 5 3 15 + 1 ಅಂದರೆ 16 ಆಗುತ್ತೆ. / 5 ಬರೀತೀನಿ. ಇದು 2 × 10 20 + 4 ಅಂದರೆ 24 ಆಗುತ್ತೆ. / ಕೆಳಗಡೆ 2 ಬರೀತೀನಿ.
ಸೊ ಇಂಟು ಇದು 1/16 ಇದೆಯಲ್ಲ ಅದು ಹಾಗೆ ಬರ್ಕೊಂಡು ಸಿಂಪ್ಲಿಫೈ ಮಾಡಿರಿ. ಭಿನ್ನರಾಶಿಗಳ ನಡುವೆ ಇಂಟು ಇತ್ತಂದ್ರೆ ಮೇಲೆ ಕೆಳಗಡೆ ಯಾವಾರು ಕ್ಯಾನ್ಸಲ್ ಆಗೋದ್ರೆ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಕೋಬೋದು. ಸೊ 5 1 5 2 10 ಕ್ಯಾನ್ಸಲ್ ಆಗುತ್ತೆ. 4 1 4 4 16 ಕ್ಯಾನ್ಸಲ್ ಆಗುತ್ತೆ. ಸೊ ಆಮೇಲೆ 2 1 2 2 4 ಕ್ಯಾನ್ಸಲ್ ಆಗುತ್ತೆ. ಮತ್ತು 4 1 4 4 16 ಕ್ಯಾನ್ಸಲ್ ಆಗುತ್ತೆ. ಅಥವಾ ನಾವು ಹಿಂಗೆ ಮಾಡೋದಕ್ಕಿಂತ ನೋಡ್ರಿ ಇನ್ನೂ ಸಿಂಪಲ್ಲಾಗಿ ನಾವು ಕ್ಯಾನ್ಸಲ್ ಮಾಡ್ಬೋದಾಗಿತ್ತು. ಸಿಂಪಲ್ಲಾಗಿ ಅಂದರೆ ಇಲ್ಲಿ 16 16 ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಮುಗಿದು ಹೋಗೋದು. ನೋಡಿರಿ ಇದು 24/2 ಆಗುತ್ತಲ್ಲ, ಕೆಳಗಿರೋ 16 ಮೇಲಿರೋ 16 ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 5 1 5 2 10 ಕ್ಯಾನ್ಸಲ್ ಆಗುತ್ತೆ. ಮೇಲಿರೋ 2 ಕೆಳಗಿರೋ 2 ಕ್ಯಾನ್ಸಲ್ ಆಗುತ್ತೆ. 4 1 4 6 24 ಕ್ಯಾನ್ಸಲ್ ಆಗುತ್ತೆ. ಕೆಳಗಡೆ ಯಾವ ಸಂಖ್ಯೆ ಇಲ್ಲ, ಮೇಲೆ 6 × 1 ಉಳ್ಕೊಂಡಿದೆ, 6 ಬರುತ್ತೆ ಫೈನಲ್ ಆನ್ಸರ್. 6 ಅಂತ 4th ಆಪ್ಷನಲ್ಲಿದೆ ನೋಡಿರಿ, ಇದು ಕರೆಕ್ಟ್ ಆನ್ಸರ್. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ, 11th ಕ್ವಶನ್ನು. ದ ಪೆರಿಮೀಟರ್ ಆಫ್ ಎನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಈಸ್ 45 ಸೆಂಟಿಮೀಟರ್. ದ ಲೆಂತ್ ಆಫ್ ಈಚ್ ಸೈಡ್ ಅಂತ ಕೊಟ್ಟಿದ್ದಾನೆ. ಸಮಬಾಹು ತ್ರಿಭುಜದ ಸುತ್ತಳತೆ 45 ಸೆಂಟಿಮೀಟರ್ ಆಗಿದೆ. ಅದರ ಪ್ರತಿ ಬಾಹುವಿನ ಉದ್ದ ಎಷ್ಟು ಅಂತ ಕೇಳಿದ್ದಾನೆ. ಸಮಬಾಹು ಅಂದರೆ ಒಂದು ತ್ರಿಭುಜದ 3 ಬಾಹುಗಳ ಅಳತೆ ಸಮ ಇರ್ತವೆ. ಸೊ ಇದು ಎ ಅಂತ ಬರ್ಕೊಂಡ್ರೆ ಇದು ಎ ಬರೀತೀನಿ. 3 ಬಾಹುಗಳನ್ನು ಕೂಡಿದಾಗ ಬರೋ ಸುತ್ತಳತೆ 45 ಸೆಂಟಿಮೀಟರ್ ಇದೆ. ವೆರಿ ಸಿಂಪಲ್ ಕ್ವಶನ್. ಈ 45ನ್ನು 3ರಿಂದ ಡಿವೈಡ್ ಮಾಡಿರಿ. 3 ಬಾಹುಗಳ ಅಳತೆ ಸಮ ಇರುತ್ತೆ. ಸಮಬಾಹು ತ್ರಿಭುಜ ಅಂದರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ 3ರಿಂದ ಭಾಗಿಸ್ರಿ. 3 1 3 1 ಉಳಿಯುತ್ತೆ. 3 15 ಬರುತ್ತಲ್ಲ. ಪ್ರತಿಯೊಂದು ಬಾಹು 15 ಸೆಂಟಿಮೀಟರ್ ಇರುತ್ತೆ, 15 ಸೆಂಟಿಮೀಟರ್ ಇರುತ್ತೆ. 3rd ಆಪ್ಷನಲ್ಲಿ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆ. ಇನ್ ದ ಗಿವನ್ ಫಿಗರ್ ಎ ಬಿ ಪ್ಯಾರಲಲ್ ಟು ಸಿ ಡಿ, ದ ಮೆಜರ್ ಆಫ್ ಆ್ಯಂಗಲ್ AEC ಅಂತ ಕೊಟ್ಟಿದ್ದಾನೆ. ನೋಡ್ರಿ ಚಿತ್ರದಲ್ಲಿ ಈ ಎ ಬಿ ರೇಖೆ ಮತ್ತು ಸಿ ಡಿ ರೇಖೆ ಸಮಾಂತರ ಸರಳ ರೇಖೆಗಳು, ಪ್ಯಾರಲ್ ಲೈನ್ಸ್ ಅಂತ ಕಡೆ ಈ ಥರ ಗೀಟ್ ಹಾಕಿನಂದ್ರೆ ಅವು ಸಮಾಂತರ ರೇಖೆಗಳು ಅಂತ ಅರ್ಥ. ಪ್ಯಾರಲ್ ಲೈನ್ಸ್ ಅಂತ ಕರಿತೀವಿ. ಏನು ಸಮಾಂತರ ರೇಖೆಗಳಂದ್ರೆ ಇವನು ಎಷ್ಟೇ ದೂರ ಎರಡೂ ರೇಖೆಗಳನ್ನು ಎಕ್ಸ್ಟೆಂಡ್ ಮಾಡ್ಕೊಂತ ಹೋದ್ರು ಅವುಗಳ ಅಂತರ ಎಲ್ಲೂ ಕಡಿಮೆ ಆಗಲ್ಲ. ಇಲ್ಲಿ ಏನು ಅಂತರ ಇದೆಯಲ್ಲ ಅದೇ ಅಂತರನ ಕಂಟಿನ್ಯೂ ಇರುತ್ತೆ. ಹಾಗಾಗಿ ಅವನ್ನ ಸಮಾಂತರ ಸರಳ ರೇಖೆಗಳು, ಪ್ಯಾರಲ್ ಲೈನ್ಸ್ ಅಂತ ಕರಿತೀವಿ, ಎ ಬಿ ಮತ್ತು ಸಿ ಡಿಯನ್ನು. ಸೊ ಹಾಗಾದ್ರಲ್ಲಿ AEC ಈ ಕೋನದ ಅಳತೆ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ AEC ಕೋನದ ಅಳತೆ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಇಲ್ಲಿ ಒಂದು 109 ಡಿಗ್ರಿ ಇದೆ, ಈ ಕೋನ 105 ಡಿಗ್ರಿ ಇದೆ, 115 ಇದೆ. ಇದೆಷ್ಟು ಅಂತ ಕಂಡುಹಿಡಿಬೇಕಂದ್ರೆ ವೆರಿ ಸಿಂಪಲ್, ಒಂದು ಸಿಂಪಲ್ ಮೆಥಡ್ ಹೇಳ್ಕೊಡ್ತೀನಿ. ಈ ಥರ ಚಿತ್ರ ಕೊಟ್ಟು ಲೆಕ್ಕ ಮಾಡೋಕೆ ಹೇಳಿದ್ರೆ ಈ 109 115ನ್ನು ಕೂಡ್ಕೋಬೇಕು. 109 + 115ನ್ನು ಕೂಡಿದಾಗ ಎಷ್ಟು ಬರುತ್ತೆ ಅಂದರೆ ಇವೆರಡು ಅಡಿಷನ್ ಮಾಡಿರಿ. 215 + 9 24, 224 ಡಿಗ್ರಿ ಆಗುತ್ತೆ. ಸೊ ನಾವೇನು ಮಾಡೋಣ ಅಂದರೆ ಟೋಟಲಿ 360 ಡಿಗ್ರಿಯಲ್ಲಿ 224 ಡಿಗ್ರಿಯನ್ನು ಮೈನಸ್ ಮಾಡಿದಾಗ ಈ AEC ಕೋನದ ಅಳತೆ ಸಿಗುತ್ತೆ. 10ರಲ್ಲಿ 4 ಕಳೆದ್ರೆ 6, 5ರಲ್ಲಿ 2 ಕಳೆದ್ರೆ 3, 3ರಲ್ಲಿ 2 ಕಳೆದ್ರೆ 1 ಬರುತ್ತಲ್ಲ, 136 ಡಿಗ್ರಿ ಬರುತ್ತೆ. 136 ಡಿಗ್ರಿ ಆಪ್ಷನ್ 3rd ಒನ್ನಲ್ಲಿದೆ. ದಿಸ್ ಈಸ್ ದ ಆನ್ಸರ್. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ಬರೆಯೋಣ. ದ ಮೀಡಿಯನ್ ಆಫ್ ದ ಸ್ಕೋರ್ಸ್ ಅಂತ ಕೊಟ್ಟಿದ್ದಾನೆ. ಈ ಪ್ರಾಪ್ತಾಂಕಗಳ ಮಧ್ಯಾಂಕ ಎಷ್ಟು ಅಂತ ಕಂಡುಹಿಡಿಬೇಕು. ಈ ಪ್ರಾಪ್ತಾಂಕಗಳ ಮಧ್ಯಾಂಕ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಕೊಟ್ಟರೆ ಪ್ರಾಪ್ತಾಂಕಗಳಿಗೆ ಮಧ್ಯಾಂಕ ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡಬೇಕು. ಮಧ್ಯಾಂಕ ಕಂಡುಹಿಡಿಬೇಕಂದ್ರೆ ಫಸ್ಟ್ ಕೊಟ್ಟಿರೋ ಪ್ರಾಪ್ತಾಂಕಗಳನ್ನು ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮ, ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಕರೆಕ್ಟ್ ಬರೀಬೇಕು. ಸೊ ಅಸೆಂಡಿಂಗ್ ಆರ್ಡರ್ ಅಂದರೆ ಫಸ್ಟು ಅತಿ ಚಿಕ್ಕ ಸಂಖ್ಯೆ ಯಾವುದಿರುತ್ತಲ್ಲ ಅದನ್ನು ಫಸ್ಟ್ ಬರ್ಕೊಳ್ಳೋಣ. 31 ಈಸ್ ದ ಲೀಸ್ಟ್ ನಂಬರು, 31 ಬರೆಯೋಣ. 31 ಆದಮೇಲೆ ನೆಕ್ಸ್ಟ್ ಲೀಸ್ಟ್ ನಂಬರು 34 ಇದೆ, ನೆಕ್ಸ್ಟ್ ಚಿಕ್ಕ ಸಂಖ್ಯೆ 34 ಇದೆ. ನೆಕ್ಸ್ಟ್ 35 ಇದೆ, 35 ಬರೆಯೋಣ. 36 ಇಲ್ಲ, 37 ಇಲ್ಲ, ನೆಕ್ಸ್ಟ್ 38 ಇದೆ, 38 ಬರಿತೀನಿ. 39 ಇಲ್ಲ, ನೆಕ್ಸ್ಟ್ ಸಂಖ್ಯೆ 40 ಇದೆ, ಅಲ್ಲಿ 40 ಬರ್ಕೊತೀನಿ. ಸೊ ನೆಕ್ಸ್ಟ್ ಇದ್ರ ಪಕ್ಕದಲ್ಲಿ 41 ಇದೆ ಸಂಖ್ಯೆ, 41 ಬರಿತೀನಿ. 42 ಇಲ್ಲ, 43 ಇಲ್ಲ, 44 ಇದೆ, 44 ಬರಿತೀನಿ. 45 ಇಲ್ಲ, 46 ಇಲ್ಲ, 47 ಇದೆ, 47 ಬರಿತೀನಿ. ನೆಕ್ಸ್ಟ್ ಇದಾದಮೇಲೆ 48 ಇದೆ ಈ ಗ್ರೂಪಲ್ಲಿ, 48 ಬರಿತೀನಿ. 48 ಆದಮೇಲೆ ನೆಕ್ಸ್ಟು 49 ಇಲ್ಲ, 50 ಇಲ್ಲ, 51 ಇಲ್ಲ, 52 ಇದೆ, 52 ಬರ್ಕೊಳ್ತೀನಿ. ಕೊಟ್ಟಿರೋ ಪ್ರಾಪ್ತಾಂಕಗಳನ್ನು ಆರೋಹಣ ಕ್ರಮ ಅಸೆಂಡಿಂಗ್ ಆರ್ಡರ್ ಫಸ್ಟ್ ಬರೀಬೇಕು.
31, 34, 35, 38, 40, 41, 44, 47, 48, 52, 1, 2, 3, 4, 5, 6, 7, 8, 9, 10 ಟೋಟಲಿ 10 ಸಂಖ್ಯೆಗಳಿದ್ದಾವೆ. ಇಲ್ಲಿ 1, 2, 3, 4, 5, 6, 7, 8, 9, 10 ಸಂಖ್ಯೆಗಳು ಕರೆಕ್ಟ್ ಇದ್ದಾವೆ. ಅವೆಲ್ಲ 10 ಸಂಖ್ಯೆಗಳನ್ನು ಏರಿಕೆ ಕ್ರಮ ಅಸೆಂಡಿಂಗ್ ಆರ್ಡರ್ ಬರ್ಕೊಂಡಾದ್ಮೇಲೆ ಮಧ್ಯಾಂಕ ಅಂದರೆ ಇದರಲ್ಲಿರೋ ಮಧ್ಯದ ಸಂಖ್ಯೆನ ಮಧ್ಯಾಂಕ ಆಗುತ್ತೆ. ಮಧ್ಯದ ಸಂಖ್ಯೆ ಅಂದರೆ ನೋಡ್ರಿ, ಮಧ್ಯದಲ್ಲಿ ನೋಡ್ರಿ ಈ ಕಡೆ 4 ಸಂಖ್ಯೆಗಳು, ಈ ಕಡೆ 4 ಸಂಖ್ಯೆಗಳು ಬಿಟ್ಟರೆ ಮಧ್ಯದಲ್ಲಿ 1 ಉಳಿಯಲ್ಲ, 2 ಸಂಖ್ಯೆಗಳು ಉಳಿತವೆ. ಸೊ ಇವೆರಡೂ ಸಂಖ್ಯೆಗಳನ್ನು ಮಧ್ಯದ ಸಂಖ್ಯೆಗಳು ಅಂತ ತಗೊಂಡು ಮಧ್ಯಾಂಕ ಕಂಡುಹಿಡಿಬೇಕಂದ್ರೆ, ಮಧ್ಯಾಂಕ ಬೇಕು ಅಂದ್ರೆ ಒಂದೇ ಸಂಖ್ಯೆ ಇತ್ತು ಮಧ್ಯದಲ್ಲಿ ಅಂದರೆ ಅದೇ ಮಧ್ಯಾಂಕ ಆಗುತ್ತೆ. 2 ಸಂಖ್ಯೆಗಳಿದ್ದಾಗ ಇವೆರಡೂ ಸಂಖ್ಯೆಗಳನ್ನು ಕೂಡಿಬಿಟ್ಟು ಡಿವೈಡ್ ಬೈ 2 ಮಾಡ್ಕೋಬೇಕು. ಕೂಡಿದಾಗ 81 ಆಗುತ್ತೆ. 81 ಡಿವೈಡ್ ಬೈ 2 ಅಂದರೆ 40.5 ಬರುತ್ತೆ. 40.5 ಅನ್ನೋದು ಮಧ್ಯಾಂಕ ಆಗುತ್ತೆ. 40.5 ಅನ್ನೋದು ಸೆಕೆಂಡ್ ಆಪ್ಷನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್. ಕ್ಲಿಯರಾ? ನೆಕ್ಸ್ಟ್ ಕ್ವೆಶನ್ ಬರೋಣ. The ratio of cost price to selling price is 5:7. The profit percentage is. ಅಸಲು ಬೆಲೆಗೂ ಮಾರಿದ ಬೆಲೆಗೆ ಇರುವ ಅನುಪಾತ 5:7 ಆದರೆ ಶೇಕಡ ಲಾಭ ಎಷ್ಟು ಅಂತ ನೋಡ್ರಿ. ಅಸಲು ಬೆಲೆ ಅಂದರೆ ಕೊಂಡ ಬೆಲೆ, ಒಂದು ವಸ್ತುವಿನ ಕೊಂಡ ಬೆಲೆಗೂ ಮಾರಿದ ಬೆಲೆಗೆ ಇರ್ತಕ್ಕಂಥ ಅನುಪಾತ 5:7 ಇದೆ ಅಂದರೆ ಅಲ್ಲಿ ಬರ್ತಕ್ಕಂಥ ಶೇಕಡ ಲಾಭ ಎಷ್ಟು % ಇದೆ ಅಂತ. ವೆರಿ ಸಿಂಪಲ್ ನೋಡ್ರಿ. 5 ರೂಪಾಯಿಗೆ ಒಂದು ವಸ್ತು ತಗೊಂಡು 7 ರೂಪಾಯಿಗೆ ಮಾರಾಟ ಮಾಡಿದಿರಿ ಅಂತ. 5 ರೂಪಾಯಿ ಕೊಟ್ಟು ಒಂದು ಪೆನ್ ತಗೊಂಡು 7 ರೂಪಾಯಿಗೆ ಮಾರಾಟ ಮಾಡಿದ್ರಿ ಅಂದರೆ ನಿಮಗೆ ಲಾಭ ಆಗುತ್ತೆ. ಎಷ್ಟು ಅಂದರೆ 2 ರೂಪಾಯಿ ಲಾಭ ಆಗುತ್ತೆ. ಶೇಕಡ ಲಾಭ ಕಂಡುಹಿಡಿಬೇಕು, ಪರ್ಸೆಂಟೇಜ್ ಪ್ರಾಫಿಟ್ ಕಂಡುಹಿಡಿಬೇಕಂದ್ರೆ ಫಸ್ಟ್ ಲಾಭ ಆಗಿರೋದು 2 ರೂಪಾಯಿ. 5 ರೂಪಾಯಿಗೆ ಒಂದು ವಸ್ತು ತಗೊಂಡು 7 ರೂಪಾಯಿಗೆ ಮಾರಿದ್ರಿ ಅಂದರೆ 2 ರೂಪಾಯಿ ಲಾಭ ಆಗುತ್ತೆ. ಎಷ್ಟಕ್ಕಂದ್ರೆ ನೀವು ಇನ್ವೆಸ್ಟ್ ಮಾಡಿರೋದು 5 ರೂಪಾಯಿ. 5 ರೂಪಾಯಿಗೆ 2 ರೂಪಾಯಿ ಲಾಭ ಆದರೆ ಶೇಕಡ ಲಾಭ ಅಂದರೆ 100ಕ್ಕೆ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಇದು 5 2 10 0 ಪಕ್ಕ ಬರೀನ 20 × 2 ಅಂದರೆ 40% ಲಾಭ ಆಗುತ್ತೆ. ಟೋಟಲಿ ಆಗ್ತಕ್ಕಂಥ ಪ್ರಾಫಿಟ್ ಪರ್ಸೆಂಟೇಜ್ ಅಂದರೆ 40% ಆಗುತ್ತೆ. 4th ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಕ್ಲಿಯರ್ ಆಗ್ತಾ ಇತ್ತಾ? ಸೊ ಈ ಥರ PSTR ಎಕ್ಸಾಮಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸ್ನ ಸಾಲ್ವ್ ಮಾಡೋ ವಿಧಾನ ಹೇಳ್ಕೊಟ್ಟಿದ್ದೀನಿ. ಪ್ರತಿಯೊಂದು ಕ್ವಶನ್ನ ನೋಟ್ಬುಕ್ಕಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಬರ್ರಿ, ನಿಮಗೆ ಎಕ್ಸಾಮ್ ಏನು ಕಷ್ಟ ಆಗಲ್ಲ. ಸೊ ನಮ್ಮ ಕ್ಲಾಸಸ್ ಇಷ್ಟ ಆಗಿದ್ದರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಗೆ ಸಪೋರ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಕಾಣ್ತಕ್ಕಂಥ QR ಕೋಡಿಗೆ ಸ್ಕ್ಯಾನ್ ಮಾಡಿ ನಿಮಗೆ ಎಷ್ಟಾಗುತ್ತೆ ಅಷ್ಟು ಡೊನೇಟ್ ಮಾಡ್ತಾ ಬರ್ಬೋದು. ನಾಟ್ ನೆಸೆಸರಿ, ನಾಟ್ ಮ್ಯಾಂಡೇಟರಿ, ಕಂಪಲ್ಸರಿ ಏನಲ್ಲ. ಇದೇ ರೀತಿ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಇನ್ನು ಬೇರೆ ಬೇರೆ ವೀಡಿಯೋಸ್ ಅಥವಾ ಬೇರೆ ಬೇರೆ ಕ್ವಶನ್ಸ್ನ ತಗೊಂಡು ವೀಡಿಯೋಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನಿಮಗೆ ಸಿಲೆಬಸ್ ವೈಸ್, ಟಾಪಿಕ್ ವೈಸ್, ಕಾನ್ಸೆಪ್ಟ್ ವೈಸ್ ಕ್ಲಾಸಸ್ ಬೇಕಂದರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಆನ್ಲೈನ್ ಕ್ಲಾಸಸ್ ಕೂಡ ತಗೋಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.